ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ಇನ್ನೇನು 6 ದಿನ 7 ದಿನ ಅಷ್ಟೇ ಇರೋದು ಎಕ್ಸಾಮ್ ಬಂದೇ ಹೋಗ್ಬಿಡ್ತು ಅನ್ನೋ ಭಯ ಬೇಡ. ಸೊ ಆ 6 ದಿನದಲ್ಲಿ ಇರೋ ಸಿಲೆಬಸ್ನೆಲ್ಲ ಕ್ಲೀನಾಗಿ ಹೇಗೆ ಟೈಮ್ ಯುಟಿಲೈಸ್ ಮಾಡಿಕೊಂಡು ನೀವು ಕಂಪ್ಲೀಟ್ ಮಾಡಬೇಕು, ರಿವೈಸ್ ಮಾಡಬೇಕು, ಜೊತೆಗೆ 7th ಡೇ ಹೇಗೆ 18ನೇ ತಾರೀಕು ಇರೋ ಎಕ್ಸಾಮ್ಗೆ ಹೇಗೆ ರಿವೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆ ತನಕ ನೋಡಿ. ಕೊನೆ ಟೈಮಲ್ಲಿ ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಇದೆ. ಸೊ ಜಸ್ಟ್ ವಾಚ್ ದಿಸ್ ವಿಡಿಯೋ ಟಿಲ್ ಎಂಡ್. ಓಕೆ, ಲೆಟ್ಸ್ ಸ್ಟಾರ್ಟ್. ಕಂಪ್ಲೀಟಿಂಗ್ ದ ಸಿಲೆಬಸ್, full syllabus in 6 days is possible only with this smart revision strategy. ನಾನು ಏನು ನಿಮಗೆ ಹೇಳ್ತಾ ಇದ್ದೀನಿ, ಸ್ಮಾರ್ಟ್ ರಿವಿಷನ್ ಸ್ಟ್ರಾಟಜಿ. ನಾನು ಕೊಡೋ ಸ್ಟ್ರಾಟಜಿಯಲ್ಲಿ ಮಾತ್ರ 6 ಡೇಸಲ್ಲಿ ನೀವು ಎಲ್ಲ ಸಬ್ಜೆಕ್ಟನ್ನು ಓದಿ ರಿವೈಸ್ ಮಾಡಿಕೊಂಡು ಎಕ್ಸಾಮಿಗೆ ಹೋಗ್ಬೋದು. ಓಕೆ, since SSLC has multiple subjects, the plan should focus on important chapters, repeated questions and quick revisions. ಓಕೆ, ಈ ಟೈಮಲ್ಲಿ ನೀವು ಹೊಸದಾಗಿ ಏನು ಕಲಿಯೋಕ್ಕಾಗೋದಿಲ್ಲ. ಸೊ ಕಲ್ತಿರೋದನ್ನ ಕ್ಲೀನಾಗಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು ಅಂತ ನೋಟ್ ಮಾಡ್ಕೊಬೇಕು, ಅದರಲ್ಲಿ ರಿಪೀಟೆಡ್ ಕ್ವಶನ್ಸು ಜೊತೆಗೆ ಕ್ವಿಕ್ ರಿವಿಷನ್. ಸೊ ಈ ವಿಡಿಯೋದಲ್ಲಿ ನಾನು ಕ್ವಿಕ್ ರಿವಿಷನ್ ಬಗ್ಗೆ ನಿಮಗೆ ಎಲ್ಲ ಮಾಹಿತಿ ಕೊಡ್ತೀನಿ. ಹೇಗೆ 6 ದಿನ ಯುಟಿಲೈಸ್ ಮಾಡಿಕೊಂಡು ನೀವು ರಿವೈಸ್ ಮಾಡ್ಕೋಬೇಕು, ಎಲ್ಲ ಸಬ್ಜೆಕ್ಟು 6 ಸಬ್ಜೆಕ್ಟು ಹೇಗೆ ಯುಟಿಲೈಸ್ ಮಾಡ್ಕೊಬೇಕು, ಜೊತೆಗೆ ನೀವು ಲಾಸ್ಟ್ ಡೇ ಅಂದರೆ 7th ಡೇ 18th ಎಕ್ಸಾಮ್ ಇದೆಯಲ್ಲ, ಸೊ 17th ನೀವು ಆ ಫುಲ್ ಡೇ ಹೇಗೆ ಯೂಸ್ ಮಾಡ್ಕೊಬೇಕು, 18th ಇರೋ ಎಕ್ಸಾಮ್ಗೆ ನೀವು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಕ್ಲೀನಾಗಿ ಡೀಟೇಲ್ಸ್ ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಬಿಲೋ ಇಸ್ ದ 6 day ಸ್ಮಾರ್ಟ್ ಸ್ಟಡಿ ಪ್ಲಾನ್ ಡಿಸೈನ್ ಫಾರ್ 6 to 8 hours ಪರ್ ಡೇ. ಇನ್ನೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗಿರೋದು 6 ದಿನ. ಈ 6 ದಿನದಲ್ಲಿ ಹಗಲು ರಾತ್ರಿ ಓದ್ಬಿಟ್ರೆ ನಿಮಗೆ ಎಕ್ಸಾಮ್ ರಿಸಲ್ಟ್ ಬಂದಾಗ ಖುಷಿಯಾಗಿರ್ತೀರಾ. ಲೆಟ್ ಸ್ಟಾರ್ಟ್. 6 day plan to complete the full SSLC syllabus. ಏನೇನು? ಡೇ 1 ಮ್ಯಾಥಮೆಟಿಕ್ಸ್ ಪಾರ್ಟ್ 1 ಅಂದರೆ ಅದು ಮಾರ್ನಿಂಗ್ ಮಾತ್ರ. ಸೊ ಮಾರ್ನಿಂಗ್ ಆಫ್ಟರ್ನೂನ್ ಅಂತ ಡಿವೈಡ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಸಿ ಚಾಪ್ಟರ್ಸ್. ಡೇ 1 ಅಲ್ಲಿ ಮ್ಯಾಥಮೆಟಿಕ್ಸ್ ಯಾವ್ಯಾವ ಚಾಪ್ಟರ್ಸ್ ಓದಬೇಕು? ಮಾರ್ನಿಂಗ್ ರಿಯಲ್ ನಂಬರ್ಸ್, ಪಾಲಿನಾಮಿಯಲ್ಸ್, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್, ಈ 3 ಚಾಪ್ಟರ್ಸ್ನ ಓದ್ಕೊಳ್ಳಿ. ಅದಾದ್ಮೇಲೆ ಏನ್ರ ಬಗ್ಗೆ ಫೋಕಸ್ ಮಾಡಬೇಕು? ಫಾರ್ಮುಲಾಸ್ ಬಗ್ಗೆ, ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಬಗ್ಗೆ ಫೋಕಸ್ ಮಾಡಿ, ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಓಕೆ, ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ 20 ಪ್ರಾಬ್ಲಮ್ಸ್ ಫ್ರಮ್ ಈಚ್ ಚಾಪ್ಟರ್ ಸಾಲ್ವ್ ಮಾಡಿ. 20 ಪ್ರಾಬ್ಲಮ್ಸ್ ಫ್ರಮ್ ಈಚ್ ಚಾಪ್ಟರ್. ಓಕೆ, ಅವಾಗ ನಿಮಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಅದಾದ್ಮೇಲೆ ಡೇ 1 ಮ್ಯಾಥಮೆಟಿಕ್ಸ್ ಪಾರ್ಟ್ 2 ಆಫ್ಟರ್ನೂನ್ ಅಲ್ಲಿ, ಮೊದಲನೇ ದಿನ ಅಂದ್ರೆ ನಾಳೆಯಿಂದ ನಿಮಗೆ ಮಧ್ಯಾಹ್ನ ಯಾವ ಚಾಪ್ಟರ್ ಬಗ್ಗೆ ಗಮನ ಕೊಡಬೇಕು? ಕ್ವಾಡ್ರಾಟಿಕ್ ಈಕ್ವೇಶನ್ಸ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಟ್ರಯಾಂಗಲ್ಸ್, ಈ 3 ಚಾಪ್ಟರ್ ಬಗ್ಗೆ ಗಮನ ಕೊಡಿ. ಜೊತೆಗೆ ಏನ್ರ ಬಗ್ಗೆ ಫೋಕಸ್ ಮಾಡಬೇಕು? ಸ್ಟೆಪ್ ವೈಸ್ ಸಾಲ್ವಿಂಗ್ ಮತ್ತೆ ಥಿಯರಮ್ಸ್, ಇದೆರಡರ ಬಗ್ಗೆ ಗಮನ ಕೊಟ್ಕೊಳ್ಳಿ. ಅದಾದ ಮೇಲೆ ಡೇ 2 ಮ್ಯಾಥಮೆಟಿಕ್ಸ್ ಪಾರ್ಟ್ 3 ಅಂದ್ರೆ ಮಾರ್ನಿಂಗ್. ಡೇ 2 ಅಲ್ಲಿ ಮಾರ್ನಿಂಗ್ ಬೆಳಗ್ಗೆ ಪಾರ್ಟ್ 3. ಸೊ ಅದರಲ್ಲಿ ಟ್ರಿಗ್ನೋಮೆಟ್ರಿಕ್, ಸರ್ಕಲ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರಾಬಬಿಲಿಟಿ, ಈ 3 ಚಾಪ್ಟರ್ಸ್ ಬಗ್ಗೆ ಗಮನ ಕೊಡಿ. ಅದರಲ್ಲಿ ಏನ್ ಗಮನ ಕೊಡಬೇಕು? ಫೋಕಸ್ ಏರಿಯಾ, ಫಾರ್ಮುಲಾಸ್ ಮತ್ತೆ ಗ್ರಾಫ್ ಕ್ವಶನ್ಸ್, ಗ್ರಾಫ್ ರಿಲೇಟೆಡ್ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಎಂಡ್ ಆಫ್ ದ ಡೇ ಸಾಲ್ವ್ 1 ಫುಲ್ ಮ್ಯಾಥ್ಸ್ ಮಾಡೆಲ್ ಪೇಪರ್. ಸೊ 2ನೇ ದಿನ ಬೆಳಗ್ಗೆ ನೀವೇನು ಟ್ರಿಗ್ನೋಮೆಟ್ರಿಕ್, ಸರ್ಕಲ್ಸ್ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್, ಪ್ರಾಬಬಿಲಿಟಿ ಕವರ್ ಮಾಡ್ಕೊಂತೀರಲ್ಲ, ಅದಾದ್ಮೇಲೆ ಒಂದು ಮಾಡೆಲ್ ಪೇಪರ್ 4 ಮಾಡೆಲ್ ಪೇಪರ್ ಇದೆ ಅಥವಾ 3 ಪ್ರಿಪ್ರೇಟರಿ ಪೇಪರ್ ಇದೆ. ಜಸ್ಟ್ ತಗೊಳ್ಳಿ, ಯಾವ್ದಾದ್ರು ಒಂದು ಬುಕ್ ಎಲ್ಲ ಮುಚ್ಚಿಟ್ಟು ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ಡೇ 2 ಸೈನ್ಸ್ ಸಬ್ಜೆಕ್ಟ್. ಡೇ 2 ಸೈನ್ಸಿಗೆ ಕೊಟ್ಟಿದ್ದೀನಿ. ಡೇ 2 ಆಫ್ಟರ್ನೂನ್, ಮಾರ್ನಿಂಗ್ ಮ್ಯಾಥಮೆಟಿಕ್ಸ್ ಪಾರ್ಟ್ 3 ಕಂಪ್ಲೀಟ್ ಮಾಡ್ತೀರಾ, ಜೊತೆಗೆ ಮಾಡೆಲ್ ಪೇಪರ್ಸ್ನ ಸಾಲ್ವ್ ಮಾಡ್ತೀರಾ. ಅದಾದ್ಮೇಲೆ ಆಫ್ಟರ್ನೂನ್ ಫಿಸಿಕ್ಸ್ ಅಲ್ಲಿ ಯಾವ ಚಾಪ್ಟರ್ಗೆ ಗಮನ ಕೊಡಬೇಕು ನೀವು? ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಲೈಟ್, ಸೋರ್ಸ್ ಆಫ್ ಎನರ್ಜಿ. ಸೊ 4 ಚಾಪ್ಟರ್. ಓಕೆ, ಅದರಲ್ಲಿ ಏನೇನು ನೀವು ಫೋಕಸ್ ಮಾಡಬೇಕು? ಡಯಾಗ್ರಾಮ್ಸ್ ಬಗ್ಗೆ, ಡೆಫಿನೇಷನ್ಸ್ ಬಗ್ಗೆ, ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬಗ್ಗೆ, ಈ 3 ಬಗ್ಗೆ ಗಮನ ಕೊಡಿ. ಇದನ್ನ ರಿವೈಸ್ ಮಾಡ್ಕೊಂಡೋಗಿ. ನೆಕ್ಸ್ಟ್ ಡೇ 3 ಮಾರ್ನಿಂಗ್ ಅಲ್ಲಿ ಕೆಮಿಸ್ಟ್ರಿ ಬಗ್ಗೆ ನೀವು ಗಮನ ಕೊಡಬೇಕು. ಸೊ ಯಾವ ಚಾಪ್ಟರ್ಸ್? ಕೆಮಿಕಲ್ ರಿಯಾಕ್ಷನ್ಸ್, ಆಸಿಡ್, ಬೇಸಸ್ ಅಂಡ್ ಸಾಲ್ಟ್ಸ್, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಕಾರ್ಬನ್ ಅಂಡ್ ಕಾಂಪೌಂಡ್ಸ್, ಈ 4 ಚಾಪ್ಟರ್ ಬಗ್ಗೆ ಗಮನ ಕೊಡಿ ಡೇ 3 ಮಾರ್ನಿಂಗ್ ಸೆಷನ್ ಅಲ್ಲಿ. ಸೊ
ಅದರಲ್ಲಿ ಏನೇನು ನೀವು ಗಮನ ಕೊಡಬೇಕು, ಜಾಸ್ತಿ ಫೋಕಸ್ ಏರಿಯಾ ಯಾವ್ದಾದಿದೆ, ಕೆಮಿಕಲ್ ಈಕ್ವೇಶನ್ಸ್ ಮತ್ತೆ ಇಂಪಾರ್ಟೆಂಟ್ ರಿಯಾಕ್ಷನ್ ಬಗ್ಗೆ ಜಾಸ್ತಿ ಗಮನ ಕೊಡಿ, ಜಾಸ್ತಿ ರಿವೈಸ್ ಮಾಡಿ. ಓಕೆ, ಅದಾದ್ಮೇಲೆ ಡೇ 3 ಆಫ್ಟರ್ನೂನ್ ಬಯಾಲಜಿಗೆ ಟೈಮ್ ಕೊಡಿ. ಡೇ 3 ಬೆಳಗ್ಗೆ ಕೆಮಿಸ್ಟ್ರಿ ಆಗುತ್ತೆ, ಡೇ 3 ಮಧ್ಯಾಹ್ನ ಬಯಾಲಜಿ ನೋಡ್ಕೊಳ್ಳಿ. ಅದರಲ್ಲಿ ಯಾವ ಚಾಪ್ಟರ್ ಗಮನ ಕೊಡಬೇಕು, ಲೈಫ್ ಪ್ರೋಸೆಸ್, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ರಿಪ್ರೊಡಕ್ಷನ್, ಹೆರಿಡಿಟಿ ಅಂಡ್ ಎವಲ್ಯೂಷನ್, ಎನ್ವಿರಾನ್ಮೆಂಟ್. ಇಷ್ಟು ಚಾಪ್ಟರ್ಸ್ 5 ಚಾಪ್ಟರ್ಸ್ ಬಗ್ಗೆ ಗಮನ ಕೊಡಿ. ಸೊ ಅದರಲ್ಲಿ ಯಾವ ಫೋಕಸ್ ಮಾಡಬೇಕು, ಡಯಾಗ್ರಾಮ್ಸ್ ಮತ್ತೆ ಡೆಫಿನೇಷನ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ರಿವೈಸ್ ಮಾಡ್ಕೊಳ್ಳಿ. ಸೊ ಇಷ್ಟು ನಿಮಗೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಮುಗಿಯುತ್ತೆ. ಡೇ 3 3 ದಿನಕ್ಕೆ ಸೈನ್ಸ್ ಮತ್ತೆ ಮ್ಯಾಥ್ಸ್ನ ನಾನು ಸ್ಕೆಡ್ಯೂಲ್ ಮಾಡಿಕೊಟ್ಟಿದ್ದೀನಿ. ಸೊ ಇದ್ರ ಪ್ರಕಾರ ಓದ್ಕೊಂಡೋಗಿ. ನೆಕ್ಸ್ಟ್ ಡೇ 4 ಸೋಷಿಯಲ್ ಸೈನ್ಸ್, 4ನೇ ದಿನ ಸೋಷಿಯಲ್ ಸೈನ್ಸಿಗೆ ಕೊಟ್ಟಿದ್ದೀನಿ. 4ನೇ ದಿನ ಮಾರ್ನಿಂಗ್ ಬೆಳಗ್ಗೆ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ನ್ಯಾಷನಲ್ ಮೂವ್ಮೆಂಟ್, ವರ್ಲ್ಡ್ ವಾರ್ಸ್. ಸೊ ಟೋಟಲ್ 4 ಚಾಪ್ಟರ್ ಬಗ್ಗೆ ಗಮನ ಕೊಡಿ. ಸೊ ಇಂಪಾರ್ಟೆಂಟ್ ಚಾಪ್ಟರ್ಸ್ ಏನೇನು ಫೋಕಸ್ ಮಾಡಬೇಕು, ಡೇಟ್ಸ್, ಲೀಡರ್ಸ್, ಇವೆಂಟ್ಸ್ ಅಥವಾ ಮೊಮೆಂಟ್ಸ್ ಅಂತ ಏನಂತೀವಲ್ಲ, ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡಿ ಈ 4 ಚಾಪ್ಟರ್ ಅಲ್ಲಿ. ದೆನ್ ಡೇ 4 ಆಫ್ಟರ್ನೂನ್ ಯಾವ್ದ್ರ ಬಗ್ಗೆ, ಜಿಯೋಗ್ರಫಿ ಮತ್ತೆ ಸಿವಿಕ್ಸ್ ಬಗ್ಗೆ ಗಮನ ಕೊಡಬೇಕು. ಸೊ ಚಾಪ್ಟರ್ಸ್ ಯಾವ್ದಾವ್ದು, ಜಿಯೋಗ್ರಫಿಲಿ ಇಂಡಿಯನ್ ಫಿಸಿಕಲ್ ಫ್ಯೂಚರ್ಸ್, ಕ್ಲೈಮೇಟ್ ಮತ್ತೆ ರಿಸೋರ್ಸಸ್, ಈ 3 ಚಾಪ್ಟರ್ಸ್ ಜಿಯೋಗ್ರಫಿಲಿ ನೀವು ರಿವೈಸ್ ಮಾಡ್ಕೋಬೇಕಾಗತ್ತೆ. ದೆನ್ ಸಿವಿಕ್ಸ್ ಅಲ್ಲಿ ಕಾನ್ಸ್ಟಿಟ್ಯೂಷನ್, ಗೌರ್ಮೆಂಟ್ ಸ್ಟ್ರಕ್ಚರ್, ರೈಟ್ಸ್ ಅಂಡ್ ಡ್ಯೂಟೀಸ್, ಈ 3 ಚಾಪ್ಟರ್ಸ್ ತುಂಬಾ ಇಂಪಾರ್ಟೆಂಟ್. ಇದನ್ನ ರಿವೈಸ್ ಮಾಡ್ಕೊಳ್ಳಿ. ಸಾಧ್ಯ ಆದ್ರೆ ನೀವು ಸಂಜೆ ಈವ್ನಿಂಗ್ ಏನ್ ಹೇಳ್ತೀವಿಲ್ಲ, ಈವ್ನಿಂಗ್ ಒಂದು ಮಾಡೆಲ್ ಪೇಪರ್ನ ತಗೊಳ್ಳಿ, ಸಾಲ್ವ್ ಮಾಡಿ. ಸೊ ಇಟ್ ವಿಲ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ನಾನು ಕಲ್ತಿದ್ದೀನಿ, ನಾನು ಕಲಿತಾ ಇರೋದು ಕರೆಕ್ಟ್ ಆಗಿದೆ, ನನಗೆ ತಲೆಯಲ್ಲಿ ಉಳಿದಿದೆ ಅನ್ನೋದನ್ನ ನಿಮಗೆ ಸಾಬೀತುಪಡಿಸುತ್ತೆ. ನೆಕ್ಸ್ಟ್ ಡೇ 5 ಮಾರ್ನಿಂಗ್ ಇಂಗ್ಲಿಷ್ ತಗೊಳ್ಳಿ. ಸೊ ಇಂಗ್ಲಿಷಲ್ಲಿ ಏನೇನು ಫೋಕಸ್ ಮಾಡಬೇಕು, ಗ್ರಾಮರ್, ಲೆಟರ್ ರೈಟಿಂಗ್, ಎಸ್ಸೆ ರೈಟಿಂಗ್, ರೀಡಿಂಗ್ ಕಾಂಪ್ರಿಹೆನ್ಷನ್, ಇಂಪಾರ್ಟೆಂಟ್ ಪೋಯಮ್ಸ್ ಅಂಡ್ ಲೆಸನ್ಸ್. ಸೊ ಇದ್ರ ಬಗ್ಗೆ ಗಮನ ಕೊಡಿ. ಜೊತೆಗೆ ನಾನು ಗ್ರಾಮರ್, ಲೆಟರ್ ರೈಟಿಂಗ್, ಎಸ್ಸೆ ರೈಟಿಂಗ್, ರೀಡಿಂಗ್ ಕಾಂಪ್ರಿಹೆನ್ಷನ್ ಇದ್ರ ಬಗ್ಗೆ ಪೂರ್ತಿ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಏನೇನು ಬರುತ್ತೆ ಗ್ರಾಮರ್, ಅದೆಲ್ಲದ್ರ ಬಗ್ಗೆನೂ ನಾನು 3rd ಪ್ರಿಪರೇಟರಿ ಟೈಮಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ. ಸಿಂಪಲ್ ಆಗಿದೆ, ಅದನ್ನ ನೀವು ಫಾಲೋ ಮಾಡ್ಕೊಂಡ್ರೆ ನಿಮಗೆ ಗ್ರಾಮರಲ್ಲಿ ಯಾವುದೇ ಥರ ಭಯ ಬೇಡ, ಔಟ್ ಆಫ್ ಔಟ್ ತೆಕ್ಕೊಂತೀರ. ಓಕೆ, ಅದನ್ನು ನಾನು ಗ್ಯಾರಂಟಿ ಕೊಡ್ತೀನಿ. ನೆಕ್ಸ್ಟ್ ಡೇ 5 ಮಾರ್ನಿಂಗ್ ಇಂಗ್ಲಿಷ್ ಆಯಿತು. ಆಫ್ಟರ್ನೂನ್ ಇಂಗ್ಲಿಷ್ ಮತ್ತು ಕನ್ನಡ ಮತ್ತು ಹಿಂದಿ. ಓಕೆನಾ, ಅದರಲ್ಲಿ ಏನೇನು ಫೋಕಸ್ ಮಾಡಬೇಕು, ಕನ್ನಡ ಹಿಂದಿಲಿ ಪೋಯಮ್ಸ್ ಮೀನಿಂಗ್ ತಿಳ್ಕೊಳ್ಳಿ. ದೆನ್ ಗ್ರಾಮರ್, ಎಸ್ಸೆ ರೈಟಿಂಗ್, ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಸಾಲ್ವ್ 1 ಮಾಡೆಲ್ ಪೇಪರ್. ಓಕೆ, ಸೊ ಸಾರಾಂಶ ತಿಳ್ಕೊಬೇಕು. ಲೆಸನ್ ಅಥವಾ ಪೊಯಮ್ದು ಸಾರಾಂಶ ತಿಳ್ಕೊಳ್ಳಿ. ಆರಾಮಾಗಿ ಏನೇ ಕ್ವಶನ್ಸ್ ಕೊಟ್ಟರು ಅದನ್ನು ನೀವು ಆರಾಮಾಗಿ ಆನ್ಸರ್ ಮಾಡ್ತೀರಾ. ಸೊ ಇದು ಡೇ 5 ಆಯಿತು. 5 ದಿನಕ್ಕೆ ಕಂಪ್ಲೀಟ್ ಆಗಿ 6 ಸಬ್ಜೆಕ್ಟು ಕಂಪ್ಲೀಟ್ ಆಗುತ್ತೆ. ದೆನ್ ಅಂದರೆ 16ನೇ ತಾರೀಕಿಗೆ ತನಕ, ಇದು 11ರಿಂದ 16ನೇ ತಾರೀಕು ತನಕ ಈ ಪ್ಲ್ಯಾನು. 17ನೇ ತಾರೀಕು ಅಂದರೆ 18 ನಿಮಗೆ ಎಕ್ಸಾಮ್ ಇದೆ. ಸೊ 17ನೇ ತಾರೀಕು ಫುಲ್ ಡೇ, 18ನೇ ತಾರೀಕು ಯಾವ ಎಕ್ಸಾಮ್ ಇದೆ ಅದನ್ನ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ದರೆ ರಿವೈಸ್ ಮಾಡಿ. ಓಕೆ, ಎಕ್ಸಾಮ್ ಹಿಂದಿನ ದಿನ ನೀವು ಎಷ್ಟು ಕೂಲಾಗಿರ್ತೀರೋ ಅಷ್ಟು ಇಂಪಾರ್ಟೆಂಟು. ಯಾಕೆಂದರೆ ಮಾರನೇ ದಿವಸ ಎಕ್ಸಾಮಿಗೆ ಹೋಗಬೇಕು. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಕರ್ನಾಟಕ ಮಕ್ಕಳು ಎಕ್ಸಾಮಿಗೆ ಭಯ ಪಟ್ಕೊಂಡು ಹೋಗಬಾರ್ದು, ಭಯ ಪಟ್ಕೊಂಡು ಹೋಗೋ ಚಾನ್ಸೇ ಇಲ್ಲ. ಯಾಕೆಂದರೆ ನಾವು ಮಾಡಿರೋ ವೀಡಿಯೋಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ. ಶಾರ್ಟ್ ಕ್ವಶನ್ಸ್ನ ಕೊಡ್ತಾ ಇದ್ದೀನಿ. ಸೊ ಇನ್ನೂ ಒಳ್ಳೆ ಇಂಪಾರ್ಟೆಂಟ್ ವೀಡಿಯೋಸ್ ನಿಮಗೆ ಎಕ್ಸಾಮ್ ತನಕನೂ ಕೂಡ, ಪ್ರತಿಯೊಂದು ಎಕ್ಸಾಮ್ ಮುಗಿಯೋ ತನಕನೂ ನಿಮಗೆ ಒಳ್ಳೆ ವೀಡಿಯೋಸ್ ಬರುತ್ತೆ. ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ, ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಆಮೇಲೆ ನಿಮಗೆ ಕಮ್ಮಿ ಟೈಮಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಳ್ಳೋದು ಹೇಗೆ, ಏನೇನು ಓದಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತಾ ಇದ್ದೀವಿ. ಜೊತೆಗೆ ನಿಮಗೆ ಈ ಟೈಮಲ್ಲಿ ಹೆಂಗೆ ಅಂತ ಅಂದರೆ, ನಿಮಗೆ ಎಲ್ಲದನ್ನೂ ಓದೋದಕ್ಕಾಗಲಿಲ್ಲ ಅಂದರೆ ಕೂಡ, ಸೊ ಕಮ್ಮಿ ಟೈಮಲ್ಲಿ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರೋ ಥರ ಯಾವ ಚಾಪ್ಟರನ್ನು ಓದಬೇಕು, ಯಾವ್ದ್ರ ಬಗ್ಗೆ ಫೋಕಸ್ ಮಾಡಬೇಕು ಅನ್ನೋದನ್ನು ವಿಡಿಯೋಸ್ ಮಾಡ್ತಾ ಇದ್ದೀವಿ ನಾವು. ಸೊ ಅದನ್ನು ಫೋಕಸ್ ಮಾಡ್ಕೊಳ್ಳಿ, ಅದನ್ನು ಫಾಲೋ ಮಾಡಿ, ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಓಕೆ, ಇದು ರಿವೈಸ್. ಸೊ ಬೆಸ್ಟ್ ಮೆಥಡ್ ಡೈಲಿ ಸ್ಟಡಿ ರೂಟೀನ್ ನೀವು ಮಾರ್ನಿಂಗ್ ಆಫ್ಟರ್ನೂನ್ ಅಂತ ಡಿವೈಡ್ ಮಾಡಿದ್ದೀನಿ 5 days. ಸೊ ಹೇಗೆ, ಸೊ ಮಾರ್ನಿಂಗ್ 3 hours ಕಾನ್ಸೆಪ್ಟ್ ಲರ್ನಿಂಗ್ ಪ್ಲಸ್ ಪ್ರಾಕ್ಟೀಸ್ ಕ್ವಶನ್ಸ್.
ಅದೇ ತರ ಆಫ್ಟರ್ನೂನ್ 3 hours ಕಾನ್ಸೆಪ್ಟ್ ಲರ್ನಿಂಗ್ ಪ್ಲಸ್ ಪ್ರಾಕ್ಟೀಸ್ ಕ್ವಶನ್ಸ್. ಸೊ ಪ್ರಾಕ್ಟೀಸ್ ಮಾಡಿದಷ್ಟು ನೀವು ಈ ವಿಡಿಯೋಸ್ಗಳನ್ನ, ನಾವು ಮಾಡೋ ವಿಡಿಯೋಸ್ಗಳನ್ನ ನೋಡೋದು, PDF ನ ಡೌನ್ಲೋಡ್ ಮಾಡ್ಕೊಳೋದು, ಸುಮ್ಮನೆ ಕೂರೋದು ಯೂಸ್ ಇಲ್ಲ. ಸೊ ನೋಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ಇನ್ನು ಎಷ್ಟು ದಿನ, ಇನ್ನು 5-6 ದಿನ ಅಷ್ಟೇ ಎಕ್ಸಾಮಿಗೆ ಟೈಮ್ ಇರೋದು. ಸೊ ಹಾರ್ಡ್ ವರ್ಕ್ ಮಾಡೋಣ. ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ. ಸ್ಮಾರ್ಟ್ ವರ್ಕ್ ಅಂದರೆ, ಹಾರ್ಡ್ ವರ್ಕ್ ಅಂದರೆ ಇನ್ನೊಂದು ಹೇಳ್ಬಿಡ್ತೀನಿ. ಹಾರ್ಡ್ ವರ್ಕ್ ಅಂತ ಅಂದರೆ ಬರೋ ಎಲ್ಲ ಚಾಪ್ಟರ್ಸು ಎಲ್ಲದನ್ನು ಓದ್ತಾ ಕೂತ್ಕೊಳ್ಳೋದು, ಅದಾಗಲ್ಲ. ಫಾರ್ ಎಕ್ಸಾಂಪಲ್ ಸೋಷಿಯಲಲ್ಲಿ 33 ಚಾಪ್ಟರ್ಸ್ ಇದೆ, ಎಲ್ಲ ಚಾಪ್ಟರ್ಸ್ನ ಕೂತ್ಕೊಂಡು ಓದೋಕ್ಕಾಗಲ್ಲ. ಸೊ 30 ಅಂದರೆ ಒಂದೊಂದು ಚಾಪ್ಟರ್ಸ್ನ ಬಿಡಿ ಅಂತ ಹೇಳಲ್ಲ. ಸೊ ಯಾವ ಚಾಪ್ಟ್ರಲ್ಲಿ ಏನ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಓದಬೇಕು, ಏನನ್ನ ಬಿಡಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತಾ ಇದ್ದೀವಿ. ಅದನ್ನ ಫೋಕಸ್ ಮಾಡಿ, ಅದನ್ನ ಸ್ಮಾರ್ಟ್ ವರ್ಕ್ ಅಂತ ಅಂತೀವಿ. ಓಕೆ, ನೆಕ್ಸ್ಟ್ ಈವ್ನಿಂಗ್ 2 hours ಬೆಳಗ್ಗೆಯಿಂದ ಓದಿರ್ತಿರಲ್ಲ, ಅದನ್ನ ರಿವೈಸ್ ಮಾಡಿ, ಜೊತೆಗೆ ಪ್ರೀವಿಯಸ್ ಇಯರ್ ಪೇಪರ್ಸ್, 1 ಮಾಡೆಲ್ ಪೇಪರ್ಸ್ನ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಗೋಲ್ಡನ್ ರೂಲ್ ಫಾರ್ SSLC ಸ್ಟೂಡೆಂಟ್ಸ್. ಗೋಲ್ಡನ್ ರೂಲ್ ಫಾರ್ SSLC ಸ್ಟೂಡೆಂಟ್ಸ್ ಏನು? ಸೊ ಒಂದು, ಡೈಲಿ ಸ್ಟಡಿ ದೀಸ್ 3 ಥಿಂಗ್ಸ್ ಡೈಲಿ. ಏನು? ಫಾರ್ಮುಲಾಸ್ ಕಲ್ತ್ಕೊಳ್ಳಿ. ಓಕೆ, ನೆಕ್ಸ್ಟ್ ಡೆಫಿನೇಷನ್ಸ್ ಬಗ್ಗೆ ಗಮನ ಕೊಡಿ. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಡೈಲಿ ಆದರೆ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಜೊತೆಗೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಈ ವಿಡಿಯೋನ ಕೊನೆ ತನಕ ನೋಡ್ರಿ, ನಿಮಗೆ ಸರ್ಪ್ರೈಸ್ ಇದೆ ಅಂತ. ನೀವೆಲ್ಲರೂ ಮ್ಯಾಥ್ಸ್ ಫಾರ್ಮುಲಾ ಶೀಟ್ ಕೊಡಿ, ಫಾರ್ಮುಲಾ PDF ಕೊಡಿ ನಮಗೆ ಅಂತ ಕೇಳ್ತಾ ಇದ್ರಿ. ಆ PDF ಕೂಡ ನಾನು ಮಾಡಿದ್ದೀನಿ. ಫಾರ್ಮುಲಾ ಶೀಟ್ ಪ್ರತಿಯೊಂದು ಸಬ್ಜೆಕ್ಟ್ದು ಒಂದು ಶೀಟಲ್ಲಿ ನಿಮಗೆ ಎಲ್ಲ ಫಾರ್ಮುಲಾ ಜೊತೆಗೆ ರಿವಿಷನ್ ಚೀಟ್ ಶೀಟ್ ಅಂತ ಏನಂತ ಹೇಳ್ತೀವಿ, ಇದು ಕ್ವಾಡ್ರಾಟಿಕ್ ಇಕ್ವೇಷನ್ದು. ಸೊ ಒಂದೇ ಶೀಟಲ್ಲಿ ಇಷ್ಟು ಕೂಡ ನಿಮಗೆ ಕವರ್ ಆಗುತ್ತೆ. ಎಲ್ಲ ಇಂಪಾರ್ಟೆಂಟ್ ಡೆಫಿನೇಷನ್ಸ್, ಫಾರ್ಮುಲಾಸ್ ಎಲ್ಲ ಕವರ್ ಆಗುತ್ತೆ. ಇದೇ ತರ ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಪೂರ್ತಿ ಒಂದು ಮೈಂಡ್ ಮ್ಯಾಪ್ ತರ ನಾನು ರೆಡಿ ಮಾಡಿದ್ದೀನಿ. ಸೊ ಇದು ತುಂಬಾ ಇಂಪಾರ್ಟೆಂಟು, ನಿಮಗೆ ಯೂಸ್ ಆಗೇ ಆಗುತ್ತೆ. ಇದನ್ನು ಕೂಡ ನಿಮಗೆ ಒಂದು ವಿಡಿಯೋ ಮಾಡಿ ಆ PDF ನಾನು ನಿಮಗೆ ಕೊಡ್ತೀನಿ. ಅದ್ರ ಜೊತೆಗೆ ಸೋಷಿಯಲ್ ಅಲ್ಲಿ ನೀವು ಮ್ಯಾಥ್ಸ್ ಸೋಷಿಯಲ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೋಷಿಯಲ್ ಅಲ್ಲಿ ಕೂಡ ನಿಮಗೆ ಒಂದು ಚೀಟ್ ಶೀಟ್, ಸೊ ಕಲರ್ಫುಲ್ ಚೀಟ್ ಶೀಟ್ನ ರೆಡಿ ಮಾಡಿದ್ದೀನಿ. ಸೊ ಇದನ್ನು ಕೂಡ ನಿಮಗೆ PDF ಸೆಂಡ್ ಮಾಡ್ತೀನಿ, ಒಂದು ವಿಡಿಯೋ ಮಾಡಿ. ಸೊ ಪ್ರತಿಯೊಂದು ಚಾಪ್ಟರ್ಸ್ದು ಇದೆ. ಇದು ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ. ಓಕೆ, ಈ ಚಾಪ್ಟರ್ದು ಫುಲ್ಲು ಪಿಕ್ಚರ್ಡ್ ಕಲರ್ಫುಲ್ ನೋಡಿದ ತಕ್ಷಣ ನಿಮಗೆ ನೆನಪು ಉಳಿಬೇಕು ಎಕ್ಸಾಮ್ ಟೈಮಲ್ಲಿ. ಆ ಥರ ಒಂದು PDF ರೆಡಿ ಮಾಡ್ತಾ ಇದ್ದೀನಿ. ಜೊತೆಗೆ ಸೋಷಿಯಲ್ ಒಂದು ಸ್ವಲ್ಪ ಆಗಬೇಕು, ಕೆಲವೊಂದು ಚಾಪ್ಟರ್ಸು. ಮ್ಯಾಥ್ಸ್ ಎಲ್ಲದೂ ಆಗಿದೆ, ಮ್ಯಾಥ್ಸ್ ಎಲ್ಲ ಚಾಪ್ಟರ್ಸ್ದು ಮೈಂಡ್ ಮ್ಯಾಪ್ ಆಗಿದೆ. ಸಿ ಲಿಸನ್ ಇಯರ್, ಮ್ಯಾಪ್ಸು ಮೈಂಡ್ ಮ್ಯಾಪ್ಸ್. ಇದು ಪಾಲಿನಾಮಿಯಲ್ಸ್ದು. ಓಕೆ, ಪಾಲಿನಾಮಿಯಲ್ಸ್ ಸಿಂಪಲ್ ಆಗಿದೆ. ಇದು ರಿಯಲ್ ನಂಬರ್ಸ್. ಓಕೆ, ಕಾಣಿಸ್ತಾ ಇದೆಯಾ? ರಿಯಲ್ ನಂಬರ್ಸ್. ಸೊ ಕ್ಯಾಮ್ರಾ ಹತ್ರ ಹಿಡಿತೀನಿ. ಸೊ ಮೈಂಡ್ ಮ್ಯಾಪ್ ತುಂಬಾ ಸಿಂಪಲ್ ಆಗಿದೆ, ಇದನ್ನ ಓದ್ಕೊಳ್ಳಿ. ಇದನ್ನೇ ನಿಮಗೆ ಸರ್ಪ್ರೈಸ್ ಅಂದಿದ್ದು. ತುಂಬಾ ಜನ ಸ್ಟೂಡೆಂಟ್ಸು ನಿಮಗೆ ವಿಡಿಯೋದಲ್ಲಿ ನಮಗೆ ಮ್ಯಾಥ್ಸ್ PDF ಫಾರ್ಮುಲಾ PDF ಅಥವಾ ಚೀಟ್ ಶೀಟ್ ಕೊಡಿ ಅಂತ ಹೇಳಿದ್ರಿ. ಸೊ ಜೊತೆಗೆ ನಾನು ಮ್ಯಾಥ್ಸ್ ಜೊತೆಗೆ ಸೋಷಿಯಲ್ ಕೂಡ ರೆಡಿ ಮಾಡ್ತಾ ಇದ್ದೀನಿ, ನಿಮಗೆ ಎಕ್ಸಾಮ್ ಟೈಮಲ್ಲೇ ರಿವೈಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಇದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಈ ಮ್ಯಾಥ್ಸ್ ಮೈಂಡ್ ಮ್ಯಾಪು ಮತ್ತು ಸೋಷಿಯಲ್ದು ರಿವಿಷನ್ ಶೀಟ್ ಅಥವಾ ಚೀಟ್ ಶೀಟ್ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಆ PDF ಎಲ್ಲ ರೆಡಿ ಆದಮೇಲೆ ನಿಮಗೆ ಸದ್ಯದ್ರಲ್ಲೇ ಇನ್ನೊಂದು 2-3 ಡೇಸಲ್ಲೇ ನಾನು ನಿಮಗೆ ಕೊಡ್ತೀನಿ ಆ ವಿಡಿಯೋ ಸಮೇತ. ಸೊ ಅಲ್ಲಿ ತನಕ ಈ ವಿಡಿಯೋನ ನೀವು ಫಾಲೋ ಮಾಡ್ಕೊಳ್ಳಿ. ಸೊ 5 days 11th 16th ತನಕ ನೀವು ಹೇಗೆ ಪ್ರಿಪೇರ್ ಆಗಬೇಕು, ಹೇಗೆ ರಿವೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ 17th ಏನು ಮಾಡಬೇಕು ಅಂತಲೂ ಹೇಳಿದ್ದೀನಿ. ಸೊ ಇದನ್ನು ಫಾಲೋ ಮಾಡ್ಕೊಳ್ಳಿ. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.